ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ. ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತಿನ ಜಗತ್ತಲ್ಲಿ ಅಂದ್ರೆ ಎಲ್ಲಾ ರೇಟ್ ಕೂಡ ಸಿಕ್ಕಾಬಡೆ ಕಾಸ್ಟ್ಲಿ ಇದೆ ಆಯ್ತಾ. ಏನೇ ತಗೊಳಕ್ ಹೋದ್ರು ತುಂಬಾನೇ ಕಾಸ್ಟ್ಲಿ. ಹಿಂಗಿರ್ಬೇಕಾದ್ರೆ ನಮ್ಮ ಕನಸುಗಳು, ನಮ್ಮ ಏನಿದೆ ದಿಲ್ ಮಾಂಗೆ ಮೋರ್ ಅಂತೀವಲ್ವಾ, ಆ ಕನಸುಗಳೆಲ್ಲ ನೆರವೇರ್ಸಕ್ ಆಗುತ್ತಾ ಅಂತಂದ್ರೆ ತುಂಬಾನೇ ಕಷ್ಟ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ನಾನೊಬ್ಬ ಆಟೋ ಡ್ರೈವರು. ಈ ಆಟೋ ಡ್ರೈವಿಂಗ್ ಜೊತೆಗೇನೆ ನಾನು ಬೇರೆ ಕೆಲಸ ಕೂಡ ಮಾಡ್ತೀನಿ. ಅದು ಏನ್ ಕೆಲಸ ಮತ್ತೆ ಯಾವ ತರ ಸ್ಕಿಲ್ ಡೆವಲಪ್ ಮಾಡ್ಕೊಂಡಿದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೀಗಿರ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ಈ ವಿಡಿಯೋನ ಫುಲ್ ಆಗಿ ನೋಡ್ಬೇಕು. ನನ್ನ ಮಲ್ಟಿಪಲ್ ಇನ್ಕಮ್ ಯಾವ್ದಲ್ಲ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಓಡಿಸೋದು ಆಟೋ ರಿಕ್ಷಾ. ಆಟೋ ರಿಕ್ಷಾ ಓಡಿಸೋದ್ರಿಂದಾಗಿ ಅದ್ರಲ್ಲಿ ಏನು ಅರ್ನಿಂಗ್ಸ್ ಆಗುತ್ತೆ ಅದು ಬಂದ್ಬಿಟ್ಟು ನನ್ನ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಯ್ತಾ. ನನಗೆ ಮೇನ್ ಆಗಿ ಬರೋದು ಆಟೋ ರಿಕ್ಷಾ ಓಡಿಸಿದ್ರೇನೆ ನನ್ನ ಜೀವನ ನಡಿಬೇಕು. ಅದರಿಂದಾನೇ ಅಂದ್ರೆ ಅದು ಮೇನ್ ಇನ್ಕಮ್. ಅದಿಲ್ಲ ಅಂತಂದ್ರೆ ಬೇರೆ ಯಾವ್ದು ಇನ್ಕಮ್ ಇಲ್ಲ. ಆದ್ರೆ ಮಲ್ಟಿಪಲ್ ಇನ್ಕಮ್ ಅಂದ್ರೆ ಒಂದ್ ಇನ್ಕಮ್ ಬಿಟ್ಟು ಇದು ಆಟೋ ರಿಕ್ಷಾ ಓಡಿಸೋದಲ್ದೇನೆ ನಾನು ಮನಗಿದ್ದಾಗ್ಲೂ ಕೂಡ ನನಗೆ ಒಂದು ಇನ್ಕಮ್ ಬರಬೇಕು ಅಂತಂದ್ರೆ ಯಾವ್ದದು ದಾರಿ ಅಂತಂದ್ರೆ ಇನ್ವೆಸ್ಟಿಂಗ್ ಆಯ್ತಾ. ಇವಾಗ ನನ್ನ ಆಟೋ ರಿಕ್ಷಾದಲ್ಲಿ ಏನ್ ಸಿಗುತ್ತೆ ಅಮೌಂಟ್ ಅದನ್ನ ಕೆಲವೊಂದ್ ಕಡೆ ಇನ್ವೆಸ್ಟ್ ಮಾಡ್ತೀನಿ, ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಹಾಗೆ ಅದ್ರ ಜೊತೆಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ಆಗಿರುತ್ತೆ. ಸೆಕೆಂಡ್ ನನ್ನ ಇನ್ಕಮ್ ಬಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಅಂತಂದ್ರೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲ ಇದೆ ಅಲ್ವಾ, ಅದು ಬಂದ್ಬಿಟ್ಟು ಅದ್ರ ಜೊತೆಗೆ ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡು ಈ ತರ ಕೂಡ ಮಾಡ್ತೀನಿ. ಸೊ ನಾನ್ ಮನಗ್ದಾಗ್ಲೂ ಕೂಡ ಬರಬೇಕು ಅಂತಂದ್ರೆ ಇನ್ಕಮ್ ಇದನ್ನ ಕೂಡ ಜನರೇಟ್ ಮಾಡೋದು. ಸೊ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಯೂಟ್ಯೂಬ್ ಅಂತ ಹೇಳ್ತೀನಿ. ಈಗ ನಂದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಬರೋದು ಎಲ್ಲಿಂದ, ಆಟೋ ರಿಕ್ಷಾಯಿಂದ ಅಲ್ವಾ. ಆದ್ರೆ ಅದ್ರ ಜೊತೆಗೇನೆ ನಾನು ಸ್ವಲ್ಪ ಟೈಮ್ ಕೊಟ್ಟು ನಾನು ಏನ್ ಮಾಡ್ಕೊಂಡಿದೀನಿ ಅಂತಂದ್ರೆ ನನ್ನ ವಿಡಿಯೋಗಳಿಗೆ, ನನ್ನ ಯೂಟ್ಯೂಬ್ ವಿಡಿಯೋಗಳಿಗೆ ಏನ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋ ಕ್ರಿಯೇಟ್ ಮಾಡ್ತೀನಿ, ಮಾತಾಡಕ್ ಸ್ವಲ್ಪ ಕಲ್ತಿದ್ದೀನಿ. ಅದ್ರ ಜೊತೆಗೆ ಇದು ವಿಡಿಯೋ ಎಡಿಟಿಂಗ್ ಕೂಡ ನಾನೇ ಮಾಡ್ಕೊಂತೀನಿ, ಹೊರಗಡೆ ಎಲ್ಲೂ ಕೂಡ ಕೊಡೋದಿಲ್ಲ. ಅದರಿಂದ ಅದೊಂದು ಸ್ವಲ್ಪ ಉಳಿತದೆ. ಆದ್ರೆ ಯೂಟ್ಯೂಬ್ ಮೊನೆಟೈಸೇಷನ್ ಆಗಿರೋದ್ರಿಂದಾಗಿ ಯೂಟ್ಯೂಬ್ ಇಂದ ಕೂಡ ಒಂದ್ ಸ್ವಲ್ಪ ದುಡ್ಡು ಬರುತ್ತೆ ಆಯ್ತಾ. ಅದೆಷ್ಟಾನೋ ಬರ್ಲಿ, 500 ರೂಪಾಯಿ ಬರುತ್ತೋ 1000 ರೂಪಾಯಿ ಬರುತ್ತೋ, ನಮ್ಗೆ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಅಂತ ಅಂದ್ಮೇಲೆ ಅದೆಷ್ಟಾನೋ ಬರ್ಬೋದು ಆಯ್ತಾ. 500, 1000, 5000, 10,000 ಎಷ್ಟಾದ್ರೂ ಬರ್ಲಿ. ಆದ್ರೆ ಅದು ಒಂದು ಸೈಡ್ ಇನ್ಕಮ್. ಇದು ಬಂದ್ಬಿಟ್ಟು ನನ್ನ ಎರಡನೇದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಟೋ ರಿಕ್ಷಾ. ಎರಡನೇ ಸೋರ್ಸ್ ಆಫ್ ಇನ್ಕಮ್ ಬಂದ್ಬಿಟ್ಟು ನಂದು ಯೂಟ್ಯೂಬ್ ಚಾನಲ್. ಮೂರನೇ ಸೋರ್ಸ್ ಆಫ್ ಇನ್ಕಮ್ ಹೇಳ್ತೀನಿ, ಅದು ಯಾವ್ದು ಅಂತ ಅಂದ್ರೆ ಇನ್ವೆಸ್ಟಿಂಗು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ನನ್ನ ಮೂರನೇ ಇನ್ಕಮ್ ಯಾವ್ದಪ್ಪ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಮತ್ತೆ ಮ್ಯೂಚುವಲ್ ಫಂಡ್ ಆಯ್ತಾ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫುಲ್ ಟೈಮ್ ಆಗಿ ನಾನು ಆಕ್ಟಿವ್ ಆಗಿಲ್ಲ, ಬಟ್ ಏನಂತಂದ್ರೆ ಒಂದು ಸ್ವಿಂಗ್ ಟ್ರೇಡಿಂಗ್ ಮಾಡೋದು ಈ ತರ ಎಲ್ಲ ಮಾಡ್ತೀನಿ. ಸೊ ಎಷ್ಟಾನೋ ಬರ್ಲಿ, ಆಗ್ಲೇ ಹೇಳ್ದನಲ್ಲ ಎಷ್ಟಾನೋ ಬರ್ಲಿ, ಅದು ಇಷ್ಟೇ ಬರ್ಬೇಕು ಅಂತ ಇಲ್ಲ. ಬಟ್ ಏನಂತಂದ್ರೆ ಅದು ಕಲ್ತಿರೋದಕ್ಕೆ ಅದ್ರಲ್ಲಿ ಏನೋ ಒಂಚೂರು ಎತ್ಕೊಂತೀನಿ, ಓಕೆನಾ, ಸ್ವಲ್ಪ ಸ್ವಲ್ಪ. ಓಕೆ, ಅದೊಂದಾಯ್ತು. ಎರಡನೇದು ಮ್ಯೂಚುವಲ್ ಫಂಡ್. ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಜಾಸ್ತಿ ಆಗ್ತೀನಿ, ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರತಿ ಒಂದು ಕೂಡ ನಾವು ಅನಾಲಿಸಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಸೊ ತುಂಬಾ ಜನಕ್ಕೆ ಭಯ ಇರುತ್ತೆ, ಅದೇನಪ್ಪ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಹೂಡಿಕೆ ಮಾಡಿದ್ರೆ ಹೆಂಗಪ್ಪ, ಏನೋ ಅದು ಒಂಥರ ಜೂಜಾಟ ಇದ್ದಂಗೆ, ಬೇಡ ಆದ್ರೂ ದುಡ್ಡು ಕಳ್ಕೊಬಿಡ್ತೀವಿ ಅನ್ನೋದು ಲೆಕ್ಕಾಚಾರದಲ್ಲಿ ಇರುತ್ತೆ. ಸೊ ನಾನು ಅಂತವ್ರಿಗೆಲ್ಲ ಏನ್ ಹೇಳ್ತೀನಿ ಅಂತಂದ್ರೆ, ನನ್ನ ಅನುಭವದ ಪ್ರಕಾರ ನಾನು ಯಾವ್ದೇ ತರ ಅನಾಲಿಸ್ಟಿಸ್ಟು ಅಲ್ಲ, ಅಥವಾ ನಾನು ಯಾರು ಫೈನಾನ್ಷಿಯಲ್ ಅಡ್ವೈಸರು ಅಲ್ಲ ಆಯ್ತಾ. ಆದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಹಂಚ್ಕೊಂತಿರೋದು. ಅದೇನಪ್ಪ ಅಂತಂದ್ರೆ, ನಿಮ್ಗೆ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡೋದು ಭಯ ಆಗುತ್ತೆ ಅಂತಂದ್ರೆ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ಹೂಡಿಕೆ ಮಾಡ್ಬೋದು. ಇದಕ್ಕೆ ಯಾವುದೇ ತರ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅಂತ ಇಲ್ಲ. ಯಾವುದಕ್ಕೆ, ಮ್ಯೂಚುವಲ್ ಫಂಡ್ಗೆ, ಸರಿನಾ. ನೀವು ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಒಂದಿತ್ತು ಅಂತಂದ್ರೆ, ಆಧಾರ್ ಕಾರ್ಡ್ ಒಂದಿತ್ತು ಅಂತಂದ್ರೆ, ನೀವು ಯಾವ್ದಾದ್ರು ಇದು ಗೂಗಲ್ ಹೋಗ್ಬಿಟ್ಟು ಅಲ್ಲಿ ಮ್ಯೂಚುವಲ್ ಫಂಡ್ ಅಂತ ಹೊಡೀರಿ, ಅಲ್ಲಿ ಫುಲ್ ಲೀಸ್ಟೇ ಬಂದ್ಬಿಡುತ್ತೆ ನಿಮ್ಗೆ, ಯಾವ್ದೆಲ್ಲ ಮ್ಯೂಚುವಲ್ ಫಂಡ್ ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ತಿಳ್ಕೊಂಡ್ ಮಾಡಿ. ಸೊ ನನಗೆ ಕೇಳೋದಾದ್ರೆ ನಾನು ರೆಕಮೆಂಡ್ ಮಾಡ್ತಿಲ್ಲ, ಒಂದ್ ಕಡೆಯಿಂದ ಹೇಳ್ತಾ ಇದ್ದೀನಿ ಯಾವ್ದು ಬೆಟರ್ ಇರ್ಬೋದು ಆಸ್ ಪರ್ ನನ್ನ ರೆಕಮೆಂಡ್. ಯಾರಾದ್ರೂ ಕೇಳ್ಬೋದು, ಕಮೆಂಟ್ ಮಾಡ್ಬೋದು ಯಾವ್ದು ಚೆನ್ನಾಗಿರುತ್ತೆ. ಇವಾಗ ಹೊಸದಾಗಿ ಯಾರಾದ್ರೂ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರೋರ್ಗೆ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ, ನಿಫ್ಟಿ 50ಗೆ ಹೋಗ್ಬೋದು. ನಿಫ್ಟಿ ಇಲ್ಲ ನೆಕ್ಸ್ಟ್ 50 ಅಂತ ಬರುತ್ತೆ ಆಯ್ತಾ. ಹಾಗೆ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ಬೋದು ಹೆಸರು ಆಯ್ತಾ, ನಿಫ್ಟಿ 50 ಅಥವಾ ನಿಫ್ಟಿ ನೆಕ್ಸ್ಟ್ 50 ಅಂತ ಕೂಡ ಹೋಗ್ಬೋದು. ನಾನು ತಗೊಂಡಿರುವಂತಹ, ನಾನು ಹಾಕ್ತಿರುವಂತಹ ಮ್ಯೂಚುವಲ್ ಫಂಡ್ ಯಾವ್ದಪ್ಪ ಅಂತಂದ್ರೆ ಕಾಂಟ್ರಾ ಫಂಡ್ ಆಗಿರುತ್ತೆ. ಇದು ನಾನು ನಿಮ್ಗೆ ರೆಕಮೆಂಡ್ ಮಾಡೋದಿಲ್ಲ, ಇದು ಜಸ್ಟ್ ಬಂದ್ಬಿಟ್ಟು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಜನ ನನಗೆ ಮೆಸೇಜ್ ಆಗ್ತಾರೆ, ಬ್ರೋ ನೀವು ಯಾವ್ದು ಮಾಡ್ತಾ ಇದ್ದೀರಾ ಬ್ರೋ, ಅದ್ರ ಬಗ್ಗೆ ಕೂಡ ತಿಳಿಸಿ ಅಂತ ಅಂದ್ಬಿಟ್ಟು. ಇದನ್ನ ಇನ್ ಡೀಟೇಲ್ ಆಗಿ ಹೋಗೋದು ಬೇಡ. ಸೊ ಬೆಟರ್ ಯಾವ್ದಪ್ಪ ಅಂತಂದ್ರೆ ನಿಫ್ಟಿ 50 ಮತ್ತೆ ನಿಫ್ಟಿ ನೆಕ್ಸ್ಟ್ 50 ಅಂತ ಕೂಡ ಮಾಡ್ಕೋಬಹುದು. ಇದು ಯಾವುದೇ ತರ ಬೈ ರೆಕಮೆಂಡೇಶನ್ ಅಲ್ಲ, ಜಸ್ಟ್ ನನ್ನ ನಾಲೆಜ್ ಪ್ರಕಾರವಾಗಿ ಹೇಳ್ತಿರೋದು. ಯಾಕಂತಂದ್ರೆ ಈ ಫೈನಾನ್ಷಿಯಲ್ ನ ಅಡ್ವೈಸರ್ ನ ಹೈಯರ್ ಮಾಡ್ಕೊಂಡು
ಅವ್ರು ಹೇಳೋ ಅಷ್ಟು ಅಮೌಂಟ್ ಅವ್ರಿಗೂ ಕಮಿಷನ್ ಕೊಟ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅಂದ್ರೆ ಇದು ಆಗದೆ ಇರೋ ಕೆಲಸ ಆಯ್ತಾ. ಅದಕ್ಕೋಸ್ಕರ ಎಲ್ಲರಿಗೂ ಫೈನಾನ್ಷಿಯಲ್ ಅಡ್ವೈಸರ್ ಇರೋದಿಲ್ಲ. ಹಾಗಾಗಿ ನಾನು ಹೇಳೋದೇನಂತಂದ್ರೆ ನಿಮ್ಮ ನಾಲೆಜ್ ಪ್ರಕಾರ, ನಿಮ್ಮ ರಿಸ್ಕ್ ಪ್ರಕಾರ, ಎಲ್ಲದ್ರಲ್ಲೂ ರಿಸ್ಕ್ ಇದೆ, ರಿಸ್ಕ್ ಇಲ್ಲ ಅಂತ ನಾನು ಹೇಳೋದಿಲ್ಲ. ಪ್ರತಿ ಒಂದು ಕೆಲ್ಸದಲ್ಲಿ ಕೂಡ ರಿಸ್ಕ್ ಇದೆ. ಆದರೆ ನಾನು ಹೇಳೋದು ಇದನ್ನ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಮೇನ್ ನಿಫ್ಟಿಗೆ ರಿಪ್ರೆಸೆಂಟ್ ಮಾಡುತ್ತಲ್ವಾ. ಹಾಗಾಗಿ ನಿಫ್ಟಿ ಮತ್ತೆ ನಿಫ್ಟಿ ನೆಕ್ಸ್ಟ್ 50 ಬಂದ್ಬಿಟ್ಟು ಆಯ್ತಾ. ಇದ್ರಲ್ಲಿ ಯಾವ್ದಾದ್ರು ನಿಫ್ಟಿ ಅಂತ ಅಂದ್ರೆ ಆಲ್ರೆಡಿ ನಿಫ್ಟಿನಲ್ಲಿ 50 ಕಂಪ್ನಿಗಳಿದಾವೆ, ಟಾಪ್ ಕಂಪ್ನೀಸ್. ಇವಾಗ ಅಪ್ಕಮಿಂಗ್ ಅಲ್ಲಿ ಇನ್ ಫ್ಯೂಚರ್ ಅಲ್ಲಿ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ಬಂದ್ಬಿಟ್ಟು ಈ ನೆಕ್ಸ್ಟ್ 50 ಅಂತಾರಲ್ವಾ, ಅದು ಟಾಪ್ 50 ಕಂಪ್ನಿಗೆ ನಿಫ್ಟಿಗೆ ಬಂದು ಸೇರ್ಕೊಳುತ್ತೆ. ಆ ಕಂಪ್ನಿಗಳು ಕೂಡ ಅದನ್ನು ಕೂಡ ಅನಾಲಿಸಿಸ್ ಮಾಡಿ ಹಾಕಿರ್ತಾರೆ. ಹಾಗೆ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಜೂಜಾಟ ಅನ್ಕೋಬಿಡ್ತಾರೆ. ಆತರ ಜೂಜಾಟ ಏನಿಲ್ಲ. ನಾನು ಕೂಡ ಫಸ್ಟ್ ಸ್ಟಾರ್ಟಿಂಗ್ ಹಂಗೆ ಅನ್ಕೊಂತ ಇದ್ದಿದ್ದು. ಬಟ್ ಇಲ್ಲ, ಹೋಗ್ತಾ ಹೋಗ್ತಾ ಈಗ ತುಂಬಾ ಎಕ್ಸ್ಪೀರಿಯನ್ಸ್ ಆದ್ಮೇಲೆ, ಅಪ್ ಡೌನ್ ಎಲ್ಲ ನೋಡಿದ್ಮೇಲೆ ಈಗ ಸ್ವಲ್ಪ ಮೈಂಡ್ ಕಂಟ್ರೋಲ್ಗೆ ಬಂದಿದೆ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ ಯಾವುದೇ ಕೆಲಸ ಆದ್ರೂ ಕೂಡ. ಕೆಲವೊಬ್ರು ನನ್ನ ಕಾಂಟ್ಯಾಕ್ಟ್ ಅಲ್ಲಿರೋರು ಮತ್ತೆ ನನ್ಗೆ ಗೊತ್ತಿರೋರು ಕೂಡ ನನ್ನ ಸಜೆಷನ್ ಕೇಳ್ಕೊಂಡು ಕೂಡ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಓಕೆ, ನಾನು ಇವಾಗೇನು ನೀವು ನನ್ನನ್ನು ನೋಡ್ಕೊಂಡು ನನ್ನನ್ನು ಕೇಳ್ಕೊಂಡು ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತಿಲ್ಲ. ಬಟ್ ಏನಂತಂದ್ರೆ ಮಾಡಿದ್ದಾರೆ, ಓಕೆ. ಕೆಲವೊಬ್ರದೆಲ್ಲ ಲಾಸ್ ಅಲ್ಲೂ ಕೂಡ ಇದೆ. ಬಟ್ ಏನಂತ ಇವಾಗೆಲ್ಲ ಗೊತ್ತಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಮಿಡಿಲ್ ಈಸ್ಟ್ ದೇಶಗಳಲ್ಲೆಲ್ಲ ಬಂದು ಯುದ್ಧ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಈ ಸಿಲಿಂಡ್ರು, ಗ್ಯಾಸು, ಫ್ಯೂಲು, ಈ ತರ ಕ್ರೈಸಿಸ್ ಇರೋದ್ರಿಂದಾಗಿ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಕೂಡ ಕೆಳಗಡೆ ಬಿದ್ದಿದೆ, ಕೆಳಗೆ ಡೌನ್ ಆಗಿದೆ. ನಂದು ಕೂಡ ಅಷ್ಟೇನೆ, ಆಲ್ಮೋಸ್ಟ್ ಪ್ರಾಫಿಟ್ ನಂದು ಒಂದು 80,000 ಮೇಲೆ ಇದ್ದಿದ್ದು ಫುಲ್ ಈಗ ಆಲ್ಮೋಸ್ಟ್ 6-7% ಬಂದ್ಬಿಟ್ಟಿದೆ. ಬಟ್ ನೆಗೆಟಿವ್ ಹೋಗಿಲ್ಲ ಇನ್ನು, ಅದು ನನ್ನ ಲಕ್ಕು. ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಯೋಚನೆ ಮಾಡಿ ಒಂದು 80,000 ಮೇಲೆ ಇದ್ದಿದ್ದು ಪ್ರಾಫಿಟ್ ಬಂದು ಕೆಳಗೆ ಬಂದಿದೆ. ಹೀಗಿರೋದ್ರಿಂದಾಗಿ ನಾನು ಫ್ಯೂಚರ್ ಪ್ಲಾನ್ ಮಾಡ್ಕೊಂಡು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ. ಸೊ ಅದಕ್ಕೆ ಏನು ಭಯ ಪಡೋಂಥದ್ದಿಲ್ಲ. ಅದು ಬೇಕಾದ್ರೆ ಇನ್ನು ರೆಡ್ಗೆ ಹೋಗಿಲಿ, ಇನ್ನು ಫ್ಯೂಚರ್ ಅಲ್ಲಿ ಮೇಲೆ ಬಂದೇ ಬರುತ್ತೆ. ಕೊರೋನಾ ಟೈಮಲ್ಲೂ ಹಂಗೆ ಆಯ್ತು, 2008 ಅಲ್ಲೂ ಕೂಡ ಅದೇ ತರನೇ ಬಬಲ್ ಕ್ರಾಸ್ ಅಂತ ಏನೋ ಇತ್ತಲ್ವಾ, ಆ ಟೈಮಲ್ಲಿ ಕೂಡ ಆಯ್ತು. ಹೀಗಿರೋದ್ರಿಂದಾಗಿ ಸ್ಟಾಕ್ ಮಾರ್ಕೆಟು ಆಲ್ವೇಸ್ ಇವತ್ತಿಲ್ಲ ನಾಳೆ ಅಂತೂ ಮೇಲೆ ಹೋಗೇ ಹೋಗುತ್ತೆ. ಸೊ ನಮ್ಮ ಫ್ಯೂಚರ್ಗೋಸ್ಕರ ನಾವು ಆರಾಮಾಗಿ ಸೇವ್ ಮಾಡ್ಕೋಬಹುದು. ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ನಿಮ್ಮ ಹತ್ರ ದುಡ್ಡಿತ್ತು ಅಂತಂದ್ರೆ ಒಳ್ಳೆ ಶೇರ್ನ ನೋಡಿ ಕೂಡ ತಗೋಬಹುದು. ಇಲ್ಲ ನನಗೆ ಆಗಲ್ಲಪ್ಪ, ನನಗೆ ಅಷ್ಟೆಲ್ಲ ನಾಲೆಜ್ ಇಲ್ಲಪ್ಪ ಅಂತಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ಹಾಕ್ಬೋದು. ಮ್ಯೂಚುವಲ್ ಫಂಡ್ ಕಂಪ್ನಿಯವರು ಅವ್ರ ಅನಾಲಿಸಿಸ್ ಮಾಡಿಕೊಂಡು ಅವ್ರು ನಿಮ್ಮ ದುಡ್ಡನ್ನ ಮ್ಯಾನೇಜ್ ಮಾಡ್ತಾರೆ, ಸರಿನಾ. ಇದು ಬಂದ್ಬಿಟ್ಟು ನನ್ನ 3ನೇ ಸೋರ್ಸ್ ಆಫ್ ಇನ್ಕಮ್. ಹಾಗೆ ಸ್ನೇಹಿತರೆ, ತುಂಬಾ ಜನಕ್ಕೆ ಅನ್ಸೋದೇನಪ್ಪ ಅಂತಂದ್ರೆ, ಇವಾಗ ನನ್ನ ಹತ್ರ ಸಾವಿರಾರು ರೂಪಾಯಿ ದುಡ್ಡಿಲ್ಲ, ಲಕ್ಷಾಂತರ ರೂಪಾಯಿ ದುಡ್ಡಿಲ್ಲ ಇನ್ವೆಸ್ಟ್ ಮಾಡಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ಕೂಡ ಇರುತ್ತೆ, ಅನ್ಕೊಂಡಿರ್ತಾರೆ ಆಯ್ತಾ. ಬಟ್ ನಾನ್ ನಿಮ್ಗೆ ಹೇಳೋದೇನಂತಂದ್ರೆ, ಜಸ್ಟ್ ದಿನಕ್ಕೆ ಒಂದು 50 ರೂಪಾಯಿ ನೀವು ಉಳಿಸ್ಕೊಂಡು ಒಂದು ತಿಂಗಳಿಗೆ ಒಂದು 1,500 1,000 ರೂಪಾಯಿ ನಿಮ್ಮ ಫ್ಯೂಚರ್ಗೋಸ್ಕರ ಆಯ್ತಾ ನೀವು ಸೇವ್ ಮಾಡ್ಕೊಂತ ಹೋಗ್ಬೋದು. ಹನಿ ಹನಿ ಗೂಡಿದ್ರೇನೆ ಹಳ್ಳ ಅಂತಾರೆ ಗೊತ್ತಾ. ಅದೇ ತರಾನೇ ನೀವು ಈ 50 ರೂಪಾಯಿ ಕೂಡಿಸ್ಕೊಂಡು ಹೋದ್ರು ಕೂಡ ಆರಾಮಾಗಿ ತಿಂಗಳಿಗೆ 1,500 ರೂಪಾಯಿ, 1,000 1,500 ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನೀವು ಸೇವ್ ಮಾಡ್ಕೋಬಹುದು. ನಾನು ಕೂಡ ಇದೇ ತರಾನೇ ಮಾಡ್ಕೊಂಡ್ ಬಂದಿದ್ದು. ಮಿನಿಮಮ್ 50 ರೂಪೀಸ್ ಇಂದ ಸ್ಟಾರ್ಟ್ ಮಾಡ್ಬೋದು, ದಿನಕ್ಕೆ 50 ರೂಪೀಸ್. ಇದನ್ನ 50 ರೂಪಾಯಿ ನೀವು ಕೂಡಿಸಿಟ್ಕೊಂಡು ತಿಂಗಳಿಗೆ ನೀವು ಆರಾಮಾಗಿ ಈ ಮ್ಯೂಚುವಲ್ ಫಂಡ್ ಕಂಪ್ನಿ ಕೂಡ ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ಹೂಡಿಕೆ ಮಾಡ್ಬೋದು. ಇದರಿಂದ ನಿಮ್ಮ ಭವಿಷ್ಯ ಏನೋ ಒಂದು ಅಮೌಂಟ್ ನಿಮ್ಗೆ ಸೆಕ್ಯೂರ್ ಆಗುತ್ತೆ. ಇದೇನೆ ಆಯ್ತಾ, ಇವಾಗ 50 ರೂಪಾಯಿ ನೀವು ಕೂಡಿಸ್ಕೊಂಡು ಹೋಗ್ತೀರಾ, ಅದು ಒಂದ್ ದಿವಸ ಜಾಸ್ತಿ ಅಮೌಂಟ್ ಆಗುತ್ತೆ. ಅವಾಗೇನು ಅದೇ ಒಂದು ಸೈಡ್ ಇನ್ಕಮ್. ಬಟ್ ನಿಮ್ಗೆ ಅದು ಸಣ್ಣದಾಗ ಅನ್ಸ್ಬೋದು, ಆದ್ರೆ ಇದೇ 1,500 ರೂಪಾಯಿ ನೀವು ತಿಂಗಳಿಗೆ ಕೂಡಿಸ್ತಾ ಹೋಗ್ಬಿಟ್ರೆ ಫ್ಯೂಚರ್ ಅಲ್ಲಿ ಲಕ್ಷಾಂತರ ರೂಪಾಯಿ ಆಗಬಹುದು. ಹಾಗಾಗಿ ನಾನು ಹೇಳೋದೇನಂತಂದ್ರೆ, ಇವತ್ತೇ ಸ್ಟಾರ್ಟ್ ಮಾಡಿ. ಸುಮ್ನೆ ಇವಾಗ ಮಾರ್ಕೆಟ್ ಡೌನ್ ಇದೆ, ತುಂಬಾ ಜನಗಳು ಬಂದ್ಬಿಟ್ಟು ಅದು ಇದು ಕತೆಗಳು ಹೊಡಿತಾರೆ. ಈ ಕತೆಗಳಿಗೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೂಡಿಸ್ತಾ ಹೋಗಿ. ಅದು ಬಂದ್ಬಿಟ್ಟು ಯಾವ್ದೇ ಕಾರಣಕ್ಕೂ ನಾಳೆ ನಾಳಿದಲ್ಲಿ ಎತ್ಕೊಂತೀನಿ ಅನ್ನೋ ಲೆಕ್ಕಾಚಾರದಕ್ಕೆ ಯಾವ್ದೇ ಕಾರಣಕ್ಕೂ ಹೋಗ್ಬೇಡಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನಾನೇನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀನಲ್ವಾ, ಅದನ್ನ ನಾನು 15 20 ವರ್ಷವರೆಗೂ ಅಷ್ಟು ಟೈಮ್ ಕೊಟ್ಟು ಅಷ್ಟು ಟೈಮ್ ಕೊಡೋಣ ಅಂತ ಪ್ಲಾನ್ ಮಾಡ್ಕೊಂಡು ತಗೊಂತಾ ಇರೋದು, ನನ್ನ ವಯಸ್ಸಾದ ಟೈಮ್ಗೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಜಾಸ್ತಿ ಹೇಳ್ಬಿಟ್ಟಲ್ಲ, ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ತರ ಪ್ಲಾನಿಂಗ್ ಅಲ್ಲಿ ಇರೋದಾಯ್ತಾ. ಸೊ ಹಾಗಾಗಿ ನಾನೇನ್ ಮಾಡ್ತಾ ಇದೀನಿ, ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಹನಿ ಗೂಡಿದ್ರೆ ಹಳ್ಳ ಅಂತ ಅಂದ್ಬಿಟ್ಟು. ಸೊ ಒಂದು ಒಳ್ಳೆ ಅಮೌಂಟ್ ಆಗಿದೆ ಈಗ. ನನ್ಗೇನೋ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಏನು ಕೂಡಿಸಿಲ್ಲ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು. ಅದ್ರಲ್ಲಿ ಏನಂತಂದ್ರೆ, ಒಂದ್ ಸ್ವಲ್ಪ ಈ ಕೆಲವೊಂದು ಚಟಗಳೆಲ್ಲ ಇರ್ತಾವಲ್ಲ, ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದಕ್ಕೆ ಅದೇ ದುಡ್ಡು ಉಳಿತು. ಅದೇ ದುಡ್ಡನ್ನ ತಗೊಂಡೋಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಹೂಡಿಕೆ ಮಾಡಿರೋವಂಥದ್ದು.
ಸರಿನಾ? ಈ ತರ ನೀವು ಕೂಡ ಮಾಡ್ಕೋಬಹುದು. ಇದಕ್ಕೇನು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಬೇಕಂತ ಇಲ್ಲ. 1000 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು, 500 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು, 250 ರೂಪಾಯಿಂದ ಸ್ಟಾರ್ಟ್ ಮಾಡಬಹುದು ತಿಂಗಳಿಗೆ, ದಿನಕ್ಕಲ್ಲ ತಿಂಗಳಿಗೆ. ಸೊ ಏನೋ ಒಂದು ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಇನ್ವೆಸ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಮುಖಾಂತರವಾಗಿ. ಹಾಗೆ ಸ್ನೇಹಿತರೆ, ಆಗ್ಲೇ ಹೇಳ್ದಂಗೆ ನನ್ನ ಯೂಟ್ಯೂಬ್ ವಿಡಿಯೋನ ಕ್ರಿಯೇಟ್ ಮಾಡ್ಕೊಳಕ್ಕೋಸ್ಕರ ನಾನೇನೆ ಸ್ಕಿಲ್ ಕಲ್ತಿದ್ದೀನಿ. ಸ್ಕಿಲ್ ಕಲ್ತೇನೆ ಮೇನ್ ಇವಾಗ ಟಾಪಿಕ್ ಬರ್ತಾ ಇದೀನಿ. ತುಂಬಾ ಜನ ಹೇಳ್ತಾರೆ ಪ್ಯಾಸಿವ್ ಇನ್ಕಮ್ ಮಾಡ್ಕೊಳ್ಳಿ, ಹಂಗ್ ಮಾಡ್ಕೊಳ್ಳಿ, ಹಿಂಗ್ ಮಾಡ್ಕೊಳ್ಳಿ. ಮಾಡೋದು ದುಡ್ಡು ಇತ್ತು ಅಂತಂದ್ರೆ ಹೆಂಗೋ ಪ್ಯಾಸಿವ್ ಇನ್ಕಮ್ ಬರುತ್ತೆ. ನಮ್ಮಂತ ಆಟೋ ಡ್ರೈವರ್ಗಳಾಗಿರ್ಲಿ, ನಮ್ಮಂತ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅವರು ಎಲ್ಲಿಗೆ ಹೋಗೋಣ ಗುರುವೆ ಅಷ್ಟು ದುಡ್ಡು ತರೋದು, ಸರಿನಾ? ಆ ತರ ಎಲ್ಲ ಅಂದ್ರೆ ಇವಾಗ ಕೆಲವೊಬ್ರಿಗೆಲ್ಲ ಬಂದ್ಬಿಟ್ಟು ಪೇರೆಂಟ್ಸ್ ಅವ್ರದ್ದೆಲ್ಲ ಇರುತ್ತೆ ಅಮೌಂಟು, ಯಾರೋ ಪೇರೆಂಟ್ಸ್ ಅವ್ರು ಕೊಡ್ತಾರೆ, ಅಜ್ಜಿ ತಾತಂದೆಲ್ಲ ಬಂತು ಅಂತಂದ್ರೆ ಅವ್ರು ಮಾರಿರ್ತಾರೆ, ಇಲ್ಲ ಬ್ಯಾಂಕಲ್ಲಿ ಹಾಕ್ತಾರೆ. ಏನೋ ಒಂದು 6% 7% 1 ಕೋಟಿ ದುಡ್ಡಿತ್ತು ಅಂತಂದ್ರೆ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟರು ಕೂಡ ವರ್ಷಕ್ಕೊಂದು 6% ಒಂದು 6 ಲಕ್ಷ ಅಷ್ಟು ಬರುತ್ತೆ, ತಿಂಗಳಿಗೆ 50,000 ರೂಪಾಯಿ ಹಂಗೆ ಇನ್ಕಮ್ ಆಗ್ಬಿಡುತ್ತೆ. ಅವ್ರಿಗೆ ಓಕೆ. ನಮ್ಮಂತವ್ರ ಕತೆ ಏನ್ ಮಾಡೋದು ಹೇಳಿ? ಆಟೋ ಡ್ರೈವರ್ಗಳು, ಈ ಸ್ವಿಗ್ಗಿ ಝೊಮ್ಯಾಟೊ ಈ ತರ ಮಾಡೋರಿಗೆಲ್ಲ ತುಂಬಾ ಕಷ್ಟ ಅಲ್ವಾ? ಸೊ ಅಂತವ್ರಿಗೆ ನಾನು ಹೇಳ್ತೀನಿ ಏನಂತಂದ್ರೆ, ಏನಾದ್ರು ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ. ಇವಾಗ ನನ್ನ ಸ್ಕಿಲ್ ಯಾವ್ದೆಲ್ಲ ಡೆವಲಪ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ಒಂದು ಸ್ಟಾಕ್ ಮಾರ್ಕೆಟ್, ಎರಡನೇದು ಬಂದ್ಬಿಟ್ಟು ವಿಡಿಯೋ ಎಡಿಟಿಂಗ್ ನಾನೇ ಮಾಡ್ಕೊಂತೀನಿ, ನಾನೇ ಮಾತಾಡ್ತೀನಿ, ನಾನೇ ಶೂಟ್ ಮಾಡ್ಕೊಂತ ಇದ್ದೀನಿ. ಹಾಗಾಗಿ ನನಗೆ ಏನಪ್ಪಾ ಅಂತಂದ್ರೆ ಅದರಿಂದ ಬೆನಿಫಿಟ್, ನನ್ಗೆ ಯಾವುದೇ ತರ ಔಟ್ಸೋರ್ಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ನನ್ನ ವಿಡಿಯೋನ ನಾನೇ ಎಡಿಟಿಂಗ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದೀನಿ. ಇದೊಂದು ಪ್ಲಾಟ್ಫಾರ್ಮ್, ಯೂಟ್ಯೂಬ್ ಪ್ಲಾಟ್ಫಾರ್ಮ್ಗೆ ಆಗ್ತಾ ಇದೀನಿ. ರೀಚು ಬರ್ತಾ ಇದೆ, ಅದರಿಂದ ಒಂದ್ ಸ್ವಲ್ಪ ಅಮೌಂಟ್ ಕೂಡ ಮಾನಿಟೈಸೇಷನ್ ಇಂದ ಜನರೇಟ್ ಆಗ್ತಿದೆ. ಆಯ್ತಾ? ಇದೊಂದು ಆಯ್ತು. 1 ತಿಂಗಳಿಗೆ ಬರ್ಲಿ, 2 ತಿಂಗಳಿಗೆ ಬರ್ಲಿ, 3 ತಿಂಗಳಿಗೆ ಬರ್ಲಿ, ಏನೋ ಒಂದು ಬರುತ್ತಾ ಅಮೌಂಟ್ ಅನ್ನೋದು ಇಂಪಾರ್ಟೆಂಟ್. ಸೊ ಈ ತರ ಕೂಡ ನೀವು ಡೆವಲಪ್ ಮಾಡ್ಕೋಬಹುದು. ನೀವು ಕೂಡ ಕಲೀರಿ. ಈ ತರ ಸ್ಕಿಲ್ ಕಲ್ತ್ರೆ ಮಾತ್ರನೇ ಆಗೋದು. ಇಲ್ಲಪ್ಪ ನನ್ಗೆ ಆಟೋ ಓಡಿಸೋದ್ ಬಿಟ್ರೆ ಇನ್ನೇನು ಬರೋದಿಲ್ಲ ಅಂತ ಅಂದ್ರೆ ಅದು ಯಾವತ್ತೂ ಬರಕ್ ಹೋಗೋದಿಲ್ಲ. ಟ್ರೈ ಮಾಡಿದ್ರೆ 100% ಹಾಗೇ ಆಗುತ್ತೆ. ಹಾಗೆ ತುಂಬಾ ಜನ ಅನ್ಕೊಳೋದ್ ಏನಂತ ಅಂದ್ರೆ, ನನ್ನ ಹತ್ರ ಐಫೋನ್ ಬಂದ್ರೇನೆ, ಇಲ್ಲ ನನ್ನ ಹತ್ರ ಒಳ್ಳೆ ಫೋನ್ ಇದ್ರೆ, ನನ್ನ ಹತ್ರ ಒಳ್ಳೆ ಕ್ಯಾಮ್ರಾ ಇದ್ರೆ, ನನ್ನ ಹತ್ರ ಒಳ್ಳೆ ಲೈಟ್ ಇದ್ರೆ ಮಾತ್ರನೇ ನಾನು ಮಾಡ್ತೀನಿ ವಿಡಿಯೋ ಅಂತ ಅಂತಾರೆ, ಅನ್ಕೋತಾರಲ್ವಾ? ಆ ತರ ಅನ್ಕೊಳಕ್ ಹೋಗ್ಬೇಡಿ. ಆ ತರ ಅನ್ಕೊಂಡ್ರೆ ನೀವು ಯಾವತ್ತೂ ಮಾಡಕ್ ಆಗಲ್ಲ, ಸರಿನಾ? ಇವಾಗ ನಾನು ಬೆಡ್ರೂಮ್ ಅಲ್ಲಿ ಕೂತ್ಕೊಂಡಿದ್ದೀನಿ, ಮಾತಾಡ್ತಾ ಇದ್ದೀನಿ. ಬಟ್ ಏನಂತಂದ್ರೆ ನಾನು ಯೂಟ್ಯೂಬ್ ಅಲ್ಲೇ ನನಗೆ ಇವಾಗ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಇನ್ಕಮಿಂಗ್ ಬರ್ತಿದೆ. ಅದರಿಂದ ನಾನೇನ್ ಮಾಡ್ತಾ ಇದ್ದೀನಿ, ಒಂದೊಂದು ಲೈಟ್ಗಳೆಲ್ಲ ನೋಡಿ ಈ ತರ ಎಲ್ಲ ಪರ್ಚೇಸ್ ಮಾಡ್ಕೊಂಡು ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ತರನೇ ಗ್ಯಾಜೆಟ್ಸ್ ಬರ್ತಾ ಇರೋದು. ಸೊ ಏನು ಯೂಟ್ಯೂಬ್ಗೋಸ್ಕರ, ಯೂಟ್ಯೂಬ್ ಅಲ್ಲಿ ಏನೇ ಅಮೌಂಟ್ ಬರ್ಲಿ ಅದನ್ನ ವಾಪಸ್ ಯೂಟ್ಯೂಬ್ ಅಂತಾನೆ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಸರಿನಾ? ಆಟೋದಲ್ಲಿ ಏನ್ ಇನ್ಕಮ್ ಬರುತ್ತೆ ಆ ಇನ್ಕಮ್ ಬಂದು ನಾನು ಮ್ಯೂಚುವಲ್ ಫಂಡ್ಗೆ ಹಾಕ್ತಾ ಇದ್ದೀನಿ. ಈ ತರ ಎಲ್ಲ ಮಾಡ್ಕೊಂಡು ಏನೋ ಒಂದು ಇನ್ಕಮ್ ನ ಜನರೇಟ್ ಮಾಡ್ಕೊಂಡಿದೀನಿ. ಇದಿಷ್ಟೇ ಅಲ್ಲ, ಅದ್ರ ಜೊತೆಗೆ ಆಟೋ ಕೂಡ ಸೇಲ್ ಮಾಡಿಸ್ತೀನಿ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಮತ್ತೆ RTO ವರ್ಕ್ಸ್ ಏನಾದ್ರು ಇತ್ತು ಅಂತಂದ್ರೆ ಅದ್ರದ್ದು ಐಡಿಯಾನು ಕೊಡ್ತೀನಿ, ಅದು ಕೂಡ ಮಾಡಿಸ್ಕೊಡ್ತೀನಿ, ಸರಿನಾ? ಹಾಗಾಗಿ ಏನಾಗುತ್ತೆ, ಅದೆಲ್ಲ ಒಂದು ಇನ್ಕಮ್ ಜನರೇಟ್ ಆಗುತ್ತೆ. ಸೊ ಇದೇ ತರ ಮಾಡ್ಕೋಬೇಕಾಗುತ್ತೆ. ನನ್ಗೇನು ಗೊತ್ತಿಲ್ಲ ಅಂತಂದ್ರೆ ನನಗೂ ಏನು ಗೊತ್ತಿರ್ಲಿಲ್ಲ, ನಾನು ಕಲ್ತ್ಕೊಂಡಿದ್ದ ಯಾವ ತರ ಅಂತ ಅನ್ಬಿಟ್ಟು, ಹೆಂಗ್ ಮಾಡ್ತಾರೆ, ಇದ್ರದ್ದು ಪ್ರೋಸೆಸ್ ಏನು ಅನ್ನೋದು. ನೀವು ಒಂದ್ಸತಿ ಕಲಿಯಕ್ ಸ್ಟಾರ್ಟ್ ಮಾಡಿದ್ರೆ ಈಸಿ ಇರುತ್ತೆ ಪ್ರೋಸೆಸ್. ನಮ್ಗೆ ಅದ್ ಹೇಳ್ತಾರಲ್ಲ, ಕಲಿಯೋವರೆಗೂ ಮಾತ್ರನೇ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಆಯ್ತಾ? ಅದೇ ತರಾನೇ ನಾನು ಕೂಡ, ನನಗೂ ಗೊತ್ತಿರ್ಲಿಲ್ಲ. ಬಟ್ ಏನಂತಂದ್ರೆ ಸ್ವಲ್ಪ ತಲೆ ಕೆಡ್ಸ್ಕೊಂತಿದೆ ಯಾವ ತರ ಮಾಡೋದು ಅಂತ ಅಂದ್ಬಿಟ್ಟು. ಇಷ್ಟೆಲ್ಲ ಸ್ನೇಹಿತರೆ ನನ್ನ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಬಂದ್ಬಿಟ್ಟು, ಕೆಲವೊಬ್ಬರಿಗೆ ಆಟೋ ಬೇಕು ಅಂತಾರೆ ಸೆಕೆಂಡ್ಸ್ ಅಲ್ಲಿ, ನನ್ಗೆ ಗೊತ್ತಿರೋದೇ ಯಾರಾದ್ರೂ ಸೇಲ್ ಮಾಡಿಸ್ತಿದೆ, ಅವ್ರು ಅಲ್ಲಿಂದ ಅಲ್ಲಿಗೆ ಕನೆಕ್ಟ್ ಮಾಡಿಸ್ತೀನಿ. ನೋಡಪ್ಪ ಇವ್ರ ಹತ್ರ ಐತೆ, ಇವ್ರ ಹತ್ರ ಆಟೋ ಐತೆ, ನೋಡಪ್ಪ ಮಧ್ಯದಲ್ಲಿ ನಾನು ಇರ್ತೀನಿ, ನೋಡಪ್ಪ ನಿನ್ನ ಆಟೋ ಇವ್ರು ಕೊಡ್ತಾರೆ, ಇವ್ರು ನಿಮ್ಗೆ ಏನಾದ್ರು ನೀವೇ ಮಾತಾಡ್ಕೊಳ್ಳಿ, ಇದ್ರಲ್ಲಿ ನಂದೇನು ಇಲ್ಲ, ನೀವಿಬ್ರು ಕನೆಕ್ಟ್ ಮಾಡಿದ್ದೀನಿ, ನಿಮ್ಗೆ ಏನಾದ್ರು ಇಷ್ಟ, ನಿಮ್ಗೆ ಏನಾದ್ರು ಕೊಡಕ್ ಇಷ್ಟ ಆಯ್ತು ಅಂದ್ರೆ ಕೊಡ್ರಿ ಅಪ್ ಅಂತ ಕೇಳ್ಕೊಂತೀನಿ. ಅವ್ರ ಕೈಲಾಗಿದ್ದು 500 ಕೊಡ್ತಾರೆ, 1000 ಕೊಡ್ತಾರೆ, ಇಟ್ಸ್ ಇನ್ಕಮ್ ಜನರೇಟ್ ಆಯ್ತು. 500 ಆದ್ರೂ ಬರ್ಲಿ, 100 ರೂಪಾಯಿ ಆದ್ರೂ ಬರ್ಲಿ, 1000 ರೂಪಾಯಿಲೂ ಬರ್ಲಿ. ಆಯ್ತಾ? ಅದ್ರ ಜೊತೆಗೆ ಕೆಲವೊಂದೆಲ್ಲ ಕಾರೆಲ್ಲ ಸೇಲ್ ಬಂದಾಗ ನನ್ಗೆ ಗೊತ್ತಿರೋಂಥ ಗ್ರೂಪ್ಗಳಿಗೆ ನಾನು ಹಾಕ್ತೀನಿ, ಮತ್ತೆ ಇನ್ಫಾರ್ಮೇಶನ್ ಕೊಡ್ತೀನಿ. ಕೆಲವೊಂದ್ಸತಿ ನನ್ನ ಕರ್ಕೊಂಡು ಹೋಗ್ತಾರೆ ಚೆಕ್ ಮಾಡೋಕ್ಕೋಸ್ಕರ. ಅವಾಗೇನ ನನ್ಗೆ ಗೊತ್ತಿರೋ ಅಷ್ಟು ನನಗೆ ಕೊಡ್ತಾರೆ. ಆಯ್ತಾ? ಒಂದು 500 1000 ಏನೋ, ಬ್ರೋ ಇಟ್ಕೊಳ್ಳಿ ಬ್ರೋ ಅಂತ ಅಂದ್ಬಿಟ್ಟು ಅದೊಂದಿಷ್ಟು ಒಂದು 1 ಅವರ್ 2 ಅವರ್ ಕೆಲಸ, ಏನೆಲ್ಲ ಚೆಕ್ ಮಾಡಬೇಕು ಯಾವ ತರ ಅಂತ ಅಂದ್ಬಿಟ್ಟು ಚೆಕ್ ಮಾಡಕ್ ಬರುತ್ತೆ. ಅದು ಕೂಡ ಹೇಳ್ತೀನಲ್ಲ, ಅದೊಂದು ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ, ತಿಳ್ಕೊಳ್ಳಿ. ಆಯ್ತಾ? ಎಷ್ಟೊತ್ತು ಮಾಡ್ತೀರಿ? 2 ಅವರ್ 3 ಅವರ್, ನಿಮ್ಗೆ ಒಂದು 500 1000 ಎಕ್ಸ್ಟ್ರಾ ಬಂತಾ? ನೀವು ಕಲ್ತ್ಕೊಂಡ್ರೆ ಮಾತ್ರನೇ ಬರೋದು. ನಾನು ಹೆಂಗೆ ಮಾಡೋದು, ಯಾರು ಮಾಡ್ತಾರಪ್ಪ, ಯಾವ ತರ ತಿಳ್ಕೊಳೋದು ಅಂದ್ರೆ ಈ ಜನ್ಮದಲ್ಲಿ ಬರಲ್ಲ. ಏನೋ ಸ್ಕಿಲ್ಲು, ನೀವು ಸ್ಕಿಲ್ ಕಲಿಬೇಕು ಅಂತ ಅಂದ್ರೆ ನೀವು ಅದಕ್ಕೆ ಸ್ವಲ್ಪ ಫೋಕಸ್ ಕೊಡ್ಬೇಕು, ಅದಕ್ಕೋಸ್ಕರ ಟೈಮ್ ಕೊಡ್ಬೇಕು, ಹೋಗ್ಬೇಕು, ಅದೇನು ಅಂತ ನೋಡ್ಬೇಕು, 4 ಜನ ಜೊತೆ ಬೆರಿಬೇಕು, ಮಾತಾಡ್ಬೇಕು,
ಸರಿನಾ? ಒಂದು ಕನೆಕ್ಷನ್ ಬೆಳೆಸ್ಕೋಬೇಕು, ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂತಂದ್ರೆ 100% ನಿಮ್ಮ ಹತ್ರ ಬಂದೇ ಬರ್ತಾರೆ. ನಿಮ್ಮ ಸ್ಕಿಲ್ನ ಅವ್ರು ಯೂಸ್ ಮಾಡ್ಕೋತಾರೆ. ನಿಮ್ಮ ಸ್ಕಿಲ್ಗೆ ಒಂದು ಅಮೌಂಟ್ ಅಂತ ಅಂದ್ಬಿಟ್ಟು ಕೊಟ್ಟೇ ಕೊಡ್ತಾರೆ. ಇದೇ ಸೈಡ್ ಇನ್ಕಮ್ ಅಂತ ಅಂದ್ಬಿಟ್ಟು ಈ ಸೂಟೀಸು ಬೂಟೀಸು ಎಲ್ಲ ಹಾಕೊಂಬಂದ್ಬಿಟ್ಟು ಪ್ಯಾಸಿವ್ ಇನ್ಕಮ್ ಮಾಡ್ಬಿಡ್ರಿ, ಹಂಗೆ ಮಾಡ್ಕೊಂಬಿಡ್ರಿ, ಅಲ್ಲಿ ಮಾಡ್ಕೊಬಿಡ್ರಿ ಅಂತಾರಲ್ಲ, ಅದು ಬರೀ ಕನ್ಸು ಕಾಣಿಸಕ್ಕೆ ಅಷ್ಟೇನೆ, ಅದು ಕನ್ಸು ತೋರ್ಸಕ್ಕೆ. ಆ ಥರ ಆಗೋದಿಲ್ಲ. ಹಾಗಾಗಿ ನಿಮ್ಮ ಹತ್ರ ಯಾವ್ದು ಮೊಬೈಲ್ ಇದೆ, ಜಸ್ಟ್ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಯೂಟ್ಯೂಬ್ ಚಾನಲ್ಲು, ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ನಂದು 2ನೇ ಮೊಬೈಲ್. ಫಸ್ಟ್ ಒಂದು ಮೊಬೈಲ್ ಇತ್ತು 2020 ತಗೊಂಡಿದ್ ಮೊಬೈಲ್, 2022 ಏನೋ ಯೂಸ್ ಮಾಡಿದ್ದೆ. ಇಲ್ಲ 2018 ಏನೋ 18-19 ತೆಗ್ದಿದ್ ಮೊಬೈಲ್ ಇದು. ಅದ್ರಲ್ಲೇನೆ ನಾನು ವಿಡಿಯೋ ಮಾಡ್ತಾ ಇದ್ದಿದ್ದು, ಅದರಲ್ಲೇ ಅಪ್ಲೋಡ್ ಮಾಡ್ತಿದ್ದೆ, ಅದರಲ್ಲೇ ಡ್ಯೂಟಿ ಮಾಡ್ತಿದ್ದೆ, ಆಟೋ ಡ್ಯೂಟಿ ಎಲ್ಲಾನು ಅದರಲ್ಲೇ, ಎಡಿಟಿಂಗ್ ಕೂಡ ಅದರಲ್ಲೇ ಮಾಡ್ತಿದ್ದೆ. ಚೆನ್ನಾಗಿ ಓಡ್ತಿತ್ತು. ಲ್ಯಾಗ್ ಹಾಕೊಂಡು ಹೆಂಗೋ ಹಾಕಿದ್ದು. ಹಳೆ ವಿಡಿಯೋ ಕೆಲವೊಂದೆಲ್ಲ ತೆಗೆದು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಶೇಕ್ ಇದೆ, ಯಾವ ತರ ಇದೆ ಅಂತ ಅಂದ್ಬಿಟ್ಟು, ಆಯ್ತಾ? ಹಾಗಾಗಿ ನಾನು ನಿಮ್ಗೆ ಹೇಳೋದೇನಂತಂದ್ರೆ, ನಿಮ್ಮ ಹತ್ರ ಯಾವುದೇ ಒಂದು ಫೋನ್ ಇರಲಿ, ನಿಮ್ಗೆ ಗೊತ್ತಿರುವಂತ ಸ್ಕಿಲ್ ಬಗ್ಗೆ ತಿಳಿಸ್ಕೊಡಿ. ಅದು ಯಾವುದೇ ಫೀಲ್ಡ್ ಬಗ್ಗೆ ಕೂಡ ಆಗಿರ್ಲಿ, ಗಾಡಿ ಆಗಿರ್ಲಿ, ನಿಮ್ಗೆ ಏನಾದ್ರು ಹೇಳುವ, ಕೆಲವೊಬ್ರಿಗೆಲ್ಲ ಮೋಟಿವೇಶನ್ ವಿಷಯಗಳು, ಅದನ್ನೆಲ್ಲಾನು ಇನ್ಫಾರ್ಮೇಟಿವ್ ಆಗಿರುವಂಥದ್ದು, ಇನ್ಫಾರ್ಮೇಶನ್ ಇರುವಂಥದ್ದು, ಯೂಸ್ ಆಗುವಂಥದ್ದು ತಿಳಿಸಿ. 100% ವಿಡಿಯೋ ಓಡುತ್ತೆ, ಆ ವಿಡಿಯೋಗೆ ವ್ಯೂಸ್ ಬಂದೇ ಬರುತ್ತೆ, ರೀಚ್ ಆಗುತ್ತೆ. ಒಂದಲ್ಲ ಒಂದ್ ದಿವಸ ನಿಮ್ಮ ಚಾನಲ್ ಕೂಡ, ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಕೂಡ ಆಗುತ್ತೆ. ಅದರಿಂದ ನಿಮ್ಗೆ ಇನ್ಕಮ್ ಕೂಡ ಬರಕ್ ಸ್ಟಾರ್ಟ್ ಆಗುತ್ತೆ, ಆಯ್ತಾ? ನಾನು ಕೂಡ ಸ್ಟ್ರಗಲ್ ಮಾಡ್ಕೊಂಡೇ ಬಂದಿರೋದು, ಯಾವುದು ಕೂಡ ಸುಮ್ಮನೆ ಬರಲ್ಲ. ಬಟ್ ಏನಂತಂದ್ರೆ, ಎಲ್ಲದಕ್ಕೂ ಒಂದು ನಾಲೆಜ್ ಬೆಳೆಸಲೇಬೇಕು. ಏನೇ ಕೆಲಸ ನೀವು ಕಲಿಬೇಕು ಅಂತಂದ್ರೆ ಅದಕ್ಕೆ ಟೈಮ್ ಕೊಡಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ಅದ್ರೊಳಗಡೆ ಮುಳುಗ್ಬೇಕು. ಆವಾಗಲೇ ಮಾತ್ರನೇ ಅದನ್ನ ಕಲಿತೀರಾ. ಪ್ರತಿಯೊಬ್ಬರಿಗೂ ಕೂಡ ಆಪರ್ಚುನಿಟಿ ಅನ್ನೋದು ಬಂದೇ ಬರುತ್ತೆ ಸ್ನೇಹಿತರೆ. ಅದನ್ನ ನೀವು ಹಿಡ್ಕೋಬೇಕು, ಗ್ರ್ಯಾಬ್ ಮಾಡ್ಕೋಬೇಕು. ಅದನ್ನ ಬಂದಾಗ ಅದನ್ನ ಉಪಯೋಗಿಸ್ಕೊಂಡ್ರೆ, ಆ ಆಪರ್ಚುನಿಟಿನ, ಆ ಅವಕಾಶನ ನೀವು 100% ಮುಂದೆ ಬರ್ಬೋದು, ಆಯ್ತಾ? ಇಲ್ಲ ನಾನು ಆಟೋನೇ ಓಡಿಸ್ಕೊಂಡಿರ್ತೀನಿ ಅಂತ ನಾನು ಅನ್ಕೊಂಡಿದ್ರು, ಇವತ್ತು ಈ ಯೂಟ್ಯೂಬ್ ಚಾನಲ್ ಇರ್ತಾ ಇರಲಿಲ್ಲ. ನನ್ನ ಏನ್ ಸೈಡ್ ಇನ್ಕಮ್ ಇದಲ್ವಾ, ಆಟೋ ರಿಕ್ಷಾ ಸೇಲ್ ಮಾಡಿಸೋದಾಗಿರ್ಲಿ, ಮ್ಯೂಚುವಲ್ ಫಂಡ್ ಆಗಿರ್ಲಿ, ಮತ್ತೆ ಗಾಡಿ ಸೇಲ್ ಮಾಡಿಸೋದಾಗಿರ್ಲಿ, ಏನು ಕೂಡ ಇರ್ತಿರ್ಲಿಲ್ಲ, ಸರಿನಾ? ಹಾಗಾಗಿ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳೋದು ಏನಂತ ಅಂದ್ರೆ, ನೀವು ಕೂಡ ಕಲಿಬೋದು, ನಿಮ್ಗೂ ಕೂಡ ಆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸ್ವಲ್ಪ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ, ಇಟ್ ವಿಲ್ ಟೇಕ್ ಸ್ವಲ್ಪ ದಿವಸ, ಆಯ್ತಾ? ಇವಾಗ ಕೆಲವೊಂದೆಲ್ಲ 1 ತಿಂಗಳು ಟೈಮ್ ತಗೋಬಹುದು, 15 ದಿವಸ ಟೈಮ್ ತಗೋಬಹುದು, 2 ತಿಂಗಳು ಟೈಮ್ ತಗೋಬಹುದು. ಆದ್ರೆ ನೀವು ಕಲಿತೀರಾ, ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ. ನಾನು ಅವತ್ತು ಇದೇನೋ ಬೇಡಪ್ಪ, ನಾನು ಆರಾಮಾಗಿ ಆಟೋ ಓಡಿಸ್ಕೊಂಡಿನ ಅಂತಿದ್ರೆ, ಇವತ್ತು ಈ ವಿಷಯ ಬಂದ್ಬಿಟ್ಟು ಈ ಕ್ಯಾಮ್ರದ ಮುಂದೆ ನಾನು ಹೇಳ್ತಾ ಇರಲಿಲ್ಲ. ಹಾಗಾಗಿ ನಿಮ್ಗೂ ಕೇಳ್ಕೊಳೋದೇನಂತಂದ್ರೆ, ನೀವು ಕೂಡ ಕಲ್ತ್ಕೊಳ್ಳಿ, ಸಿಕ್ಕಿದ ಅವಕಾಶನ ಬಳಸ್ಕೊಳ್ಳಿ. ಹಾಗೆ ಹೇಗಿತ್ತು ಈ ವಿಡಿಯೋ ಅಂತ ತಿಳಿಸಿ, ನಿಮ್ಮ ಅನಿಸಿಕೆ, ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ನೀವು ಏನು ಸ್ಕಿಲ್ ಕಲಿತಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ, ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.